ನಿನ್ನ ಚಾಮುಂಡಿ ಅವತಾರ ನನ್ನ ಮುಂದೆ ನಡೆಯಲ್ಲ. ಯಾಕಂದ್ರೆ ನನ್ನ ಪಕ್ಕ ಭೈರವಿ ಅನ್ನೋ ಅಸ್ತ್ರ ಇದೆ. ಇದೇ ಅಸ್ತ್ರ ನಿನ್ನ ಗಂಡನ್ನ ಜೀವಂತ ಶವವಾಗಿ ಮಾಡಿರೋದು. ನಿಮ್ಮ ಅಣ್ಣ ನೀಲ್ಕಂಠ ಅವನ ಕಾಲು ಮುರಿದು ಮನೆ ಕಳಿಸಿರೋದು. ಇವಳೊಬ್ಳೆ 10 ಗಂಡಸ್ರಿಗೆ ಸಮ. ನಾನು ಒಂದೇ ಒಂದು ಮಾತು ಹೇಳಿದ್ರು ಸಾಕು, ನಿನ್ನ ಕತೆನ ಇಲ್ಲೇ ಮುಗಿಸ್ಬಿಡ್ತಾಳೆ. ಮುಗಿಸ್ಲಾ? ದುಡ್ಡಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ, ಆದ್ರೆ ನಾನು ನನ್ನ ಸಂಸಾರದ ಪ್ರೀತಿಗೋಸ್ಕರ ಅದನ್ನ ಮೀರಿ ಮಾಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಭೈರವಿ, ಇದು ನನ್ನ ಇವಳ ಮಧ್ಯೆ ಮಾತುಕತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನನ್ನವ್ರನ್ನೆಲ್ಲ ಹೇಗೆ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಫ್ರೆಂಡ್ ಆಗಿದ್ದೆ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಹೋಗ್ತಾ ಇರು. ಮನೆ ಬಿಟ್ಟು ಹೋಗೋದ? ನಾನಾ? ಹೋಗ್ಬೇಕಾಗಿರೋದು ನೀನು. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಹೋಗ್ತಾ ಇರು. ಹೋಗ್ತೀನಿ ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ಮನೆ ಬಿಟ್ಟು ಹೋಗೋದಕ್ಕೆ ಮುಂಚೆ ನಿನ್ ಗಂಡನ್ನ ಸಾಯಿಸ್ಬಿಟ್ಟು ಹೋಗ್ತೀನಿ. ಬೇಡ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ನಿನ್ ಸುಮ್ಮನೆ ಬಿಡಲ್ಲ. ಹೋಗು. ಅಲ್ಲೇ ನಿಂತ್ಕೋ. ಒಂದು ಹೆಜ್ಜೆ ಮುಂದಿಟ್ರು ಹೆಣ ಆಗಿರೋ ನಿನ್ ಗಂಡ ಪೂರ್ತಿ ಹೆಣ ಆಗ್ತಾನೆ. ನಾನು ಹೇಳ್ದ ಕೇಳಿದ್ರೆ ಕೊನೆ ಪಕ್ಷ ನಿನ್ ಗಂಡ ನಿನಗ್ ಸಿಗ್ತಾನೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?